ಈ ಮೇಲೆ ಜಗಳಾಡ್ತಿರೋ ವಿಡಿಯೋ ನೋಡಿ. ಈ ತುಂಬಿರೋ ಸ್ಟೇಡಿಯಮಲ್ಲಿ ಇವರಿಬ್ಬರು ವ್ಯಕ್ತಿಗಳು ಜಗಳಾಡ್ತಾ ಇರ್ತಾರೆ. ಆದರೆ ಇದರಲ್ಲಿ ಕ್ಯಾಪ್ ಹಾಕಿರೋ ವ್ಯಕ್ತಿ ಅದನ್ನ ಎಷ್ಟೇ ನಗ್ನಗ್ತಾ ಹ್ಯಾಂಡಲ್ ಮಾಡೋಕೆ ನೋಡಿದ್ರು ಆ ಬ್ಲೂ ಶರ್ಟ್ ಅವನು ಕೇಳೋದೇ ಇಲ್ಲ. ತುಂಬ ಕೋಪದಲ್ಲಿ ಏನೇನೋ ಮಾತಾಡ್ತಿರ್ತಾನೆ. ಆದರೂ ಈ ಕ್ಯಾಪ್ ಹಾಕಿರೋ ವ್ಯಕ್ತಿ ನಗ್ನಗ್ತಾ ಆ ಶಿಕ್ಷೆಯಿಂದ ಹೊರಗೆ ಬಂದ್ಬಿಡ್ತಾನೆ. ಆ ನೀಲಿ ಶರ್ಟ್ ಅವನು ಇವನು ಎದ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಭಾವಿಸಿರ್ತಾನೆ. ಈ ಕ್ಯಾಪ್ ಹಾಕಿರೋ ವ್ಯಕ್ತಿ ಮೇಲೆ ಯಾರೂ ಅಲ್ಲ, ಮೈಕಲ್ ಚಿನೋ ರಾಡ್ರಿಗಸ್ ಅಂತ ತುಂಬ ಪ್ರಸಿದ್ಧವಾದ ಬಾಕ್ಸರ್. ತನ್ನ ಜೀವನದಲ್ಲಿ ಒಂದೇ ಒಂದು ಮ್ಯಾಚನ್ನು ಸೋತಿಲ್ಲ. 7 ನಾಕೌಟ್ ಪಂದ್ಯದಲ್ಲಿ ಒಂದೇ ಒಂದು ಪಂಚಿನಿಂದ ಎದುರಾಳಿನ ಸೋಲಿಸಿದ್ದಾನೆ. ಒಲಿಂಪಿಕ್ಕಲ್ಲಿ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಈಗ ಒಂದ್ಸತಿ ಯೋಚನೆ ಮಾಡಿ, ಕೋಪದಲ್ಲಿ ಆ ವ್ಯಕ್ತಿ ಏನಾದರೂ ಆ ಹುಡುಗನಿಗೆ ಒಂದೇ ಒಂದು ಏಟು ಹೊಡೆದಿದ್ರೆ ಅವನ ಪರಿಣಾಮ ಏನಾಗ್ತಿತ್ತಂತ. ಅದಕ್ಕೆ ಹೇಳೋದು, ಫಲವತ್ತಾದ ಹಣ್ಣುಗಳನ್ನು ಕೊಡೋ ಮರ ಯಾವತ್ತು ಆಗಿರುತ್ತೆ ಅಂತ. ಅದೇ ಥರ ಒಬ್ಬ ವ್ಯಕ್ತಿ ಜೀವನದಲ್ಲಿ ನಗ್ನಗ್ತಾ ಜಗಳ ಆಡ್ದೇನೆ ಇದ್ದಾನಂತಂದರೆ ಅದು ಅವನು ವೀಕ್ನೆಸ್ ಅಂತ ತಿಳ್ಕೊಬೇಡಿ. ಆ ಸೈಲೆಂಟ್ ಆಗಿರೋ ವ್ಯಕ್ತಿ ತಿರುಗಿ ಬಿದ್ದರೆ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ಅಂತ.